ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿನೋದ್ ಶೆಟ್ಟಿ ಮಾತಾಡ್ತಾ ಇರೋದು. ಇಲ್ಲಿ ನಾನು ಇವತ್ತೊಂದು ವಿಡಿಯೋನ ನೋಡಿದೆ. ನನ್ನ ಆರೋಗ್ಯ ಬೇರೆ ಸರಿಯಿಲ್ಲ, ಅದು ನಿಮಗೆಲ್ರಿಗೂ ಗೊತ್ತಿದೆ. ನಾಡ್ದು ನನಗೆ 11ನೇ ತಾರೀಕಿಗೆ ನನ್ನ ಎಡಗಾಲಿನ ತೊಡೆಯ ಆಪರೇಷನ್ ಇದೆ, ಸರ್ಜರಿ ಇದೆ. ಆದರೂ ಪರವಾಗಿಲ್ಲ. ಸಮಾಜ ಅಂತ ಬಂದಾಗ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಬಂದಾಗ, ಮಹಾತ್ಮ ಗಾಂಧೀಜಿಯವರು ಅಂತ ಬಂದಾಗ, ಸ್ವಾಮಿ ವಿವೇಕಾನಂದರು ಅಂತ ಬಂದಾಗ, ಬುದ್ಧ ಅಂತ ಬಂದಾಗ, ಬಸವಣ್ಣ ಅಂತ ಬಂದಾಗ, ಸಮಾಜಕ್ಕೆ ನೇರವಾಗಿ ಮಾತಾಡಬೇಕು. ನನಗೆ ಯಾವುದೇ ಭಯ ಇಲ್ಲ. ಕುಮಾರಸ್ವಾಮಿ ಅವರು ಒಂದು ಹೇಳಿಕೆ ನೋಡಿದೆ ಇವತ್ತು. ನಾನು ಮುಸಲ್ಮಾನರ ಓಟನ್ನು ಬಯಸ್ತಾ ಇಲ್ಲ, ಅವರನ್ನು ನಂಬ್ಕೊಂಡು ನಾನು ರಾಜಕೀಯ ಮಾಡ್ತಿಲ್ಲ ಅಂತ. ಸರಿ, ಆಯಿತು. ಹಾಗಾದರೆ ಯಾಕೆ ದರ್ಗಕ್ಕೆ ಹೋಗಿ ಟೋಪಿ ಹಾಕ್ಕೊಂಡಿದ್ರಿ ಅಲ್ವಾ? ನಿಮ್ಮ ಅಪ್ಪ ದೇವೇಗೌಡರು ಮಾಜಿ ಪ್ರಧಾನಿ ಅಲ್ವಾ, ಪ್ರಧಾನಮಂತ್ರಿಗಳು. ನಮಗೊಂದು ಹೆಮ್ಮೆ ಇದೆ ದೇವೇಗೌಡರು ಅಂದರೆ. ಇಡೀ ಕರ್ನಾಟಕನ ತಿರುಗಿ ಮಾಡಿದಂಥ ಒಂದು ವ್ಯಕ್ತಿ ಅಂದರೆ ನಿಮ್ಮ ಅಪ್ಪ ದೇವೇಗೌಡರು ಪ್ರಧಾನಮಂತ್ರಿ. ನಮಗೆ ಸಂತೋಷ ಇದೆ. ಅವರು ಅಷ್ಟೇ ಅಲ್ವಾ, ಒಂದು ಭಾಷಣದಲ್ಲಿ ಹೇಳ್ತಾರೆ, ಮುಂದಿನ ಜನ್ಮದಲ್ಲಿ ನಾನು ಮುಸಲ್ಮಾನನಾಗಿ ಹುಟ್ಟಬೇಕು ಅಂತ. ಯಾಕಂದರೆ ಮುಸಲ್ಮಾನರ ಋಣ ನನ್ನಲ್ಲಿದೆ ಅಂತ. ಅದ್ಯಾಕೆ ಆ ಮಾತು? ಓಕೆ, ಕುಮಾರಸ್ವಾಮಿ ಅವರೇ, ನಿಮ್ಮ ಮಗ ನಿಖಿಲ್ ಕುಮಾರಸ್ವಾಮಿ, ದೇವೇಗೌಡರ ನಿಮ್ಮ ಮೊಮ್ಮಗ, ಎಲ್ಲ ಪಂಚೆ ಉಟ್ಕೊಂಡ್ಬಂದು, ಎಲ್ಲ ಉಂಗುರ ಹಾಕೊಂಡ್ಬಂದು, ಟೊಪ್ಪಿ ಹಾಕೊಂಡ್ಬಂದು, ಕಣ್ಣಿಗೆ ಸುರ್ಮ ಹಾಕೊಂಡ್ಬಂದು, ಅದ್ಯಾವುದೋ ಮಂಡ್ಯ ಎಲೆಕ್ಷನಿಗೆ ನಿಂತಾಗನ ಇನ್ನೊಂದು ಯಾವುದೋ ಮತ್ತೊಂದು ನೆನಪಿದೆ ನನಗಿನ್ನು. ಯಾಕೋಸ್ಕರ? ಓಟಿಗೆ ಮಾತ್ರ ಮುಸಲ್ಮಾನರು ಬೇಕಲ್ವಾ? ಇನ್ನೊಬ್ರಲ್ಲ ಅದೇನೋ ಹೇಳಿದ್ರಲ್ಲ, ಮುಸಲ್ಮಾನರ ಓಟನ್ನು ನಂಬ್ಕೊಂಡು ಬದುಕ್ತಿಲ್ಲ ಅಂತೇಳಿ. ನನಗೆ ಯಾರು ಬೇಡ ಅಂತ. ನೀವು 2006ರಲ್ಲಿ ಕುಮಾರಸ್ವಾಮಿ ಅವರೇ ಯಡಿಯೂರಪ್ಪನ ಸರ್ಕಾರದಲ್ಲಿ ಇರಬೇಕಾದ್ರೆ ಆಪರೇಷನ್ ಕಮಲ ಅಂತ ಒಂದು ಬಂತು. ಆವಾಗ ನೀವು BJP ಜೊತೆ ಮೈತ್ರಿ ಮಾಡಿಕೊಂಡು ನೀವು ಮುಖ್ಯಮಂತ್ರಿ ಆದ್ರಿ, ಹೌದು ಅಲ್ವಾ? ಆವಾಗ ಸಾರಾಯಿ ಪ್ಯಾಕೆಟನ್ನು ತರಡಿದ್ರಿ ಅಲ್ವಾ? ಇನ್ನೊಂದು ಒಳ್ಳೆ ಕೆಲಸ ಮಾಡಿದ್ರು ಕೆಟ್ಟದು ಅದೆಲ್ಲ ಬೇಡ. 2018ರಲ್ಲಿ ಸಿದ್ದರಾಮಯ್ಯ ಅವ್ರ ಜೊತೆ ಸೇರಿಕೊಂಡು, ಕಾಂಗ್ರೆಸ್ ಜೊತೆ ಸೇರಿಕೊಂಡು ನೀವು ಏನು ಮಾಡಿದ್ರಿ? ನೀವು ಸರ್ಕಾರ ರಚನೆ ಮಾಡಿದ್ರಿ. ಇವಾಗ ಮತ್ತೆ BJP ಜೊತೆ ಸೇರ್ಕೊಂಡಿದ್ದೀರ. ನಿಮ್ಮ ನಿಲುವೇನು ನಮಗೆ ಕೇಳ್ತಿರೋದು? ಸ್ವಾಮಿ, ನಾನೊಬ್ಬ ಜಾತ್ಯತೀತವಾದಿ ಚಿಂತಕ, ಹೋರಾಟಗಾರ. ಸರಿ, ನಾನೊಬ್ಬ ಮಾಜಿ ಪತ್ರಕರ್ತನಾಗಿ ನಾನು ಕೇಳ್ತಾ ಇದ್ದೀನಿ, ಒಬ್ಬ ಜರ್ನಲಿಸ್ಟ್ ಆಗಿ. ನಿಮ್ಮ ಸಿದ್ಧಾಂತ ಏನು, ನಿಮ್ಮ ನಡೆ ಏನು, ನುಡಿ ಏನು, ಇದನ್ನು ನೀವು ಮಾತಾಡಬೇಕು. ನನಗೆ ಮುಸಲ್ಮಾನರು ಓಟೇ ಬೇಡ ಅಂತ. ಅದು ಮಾತ್ರ DK ಶಿವಕುಮಾರ್ ಅವರು ಹೇಳ್ತಾರೆ, ಲಾಸ್ಟ್ ಟೈಮು ಮುಸ್ಲಿಮ್ಸ್ ಅವ್ರ ಬಗ್ಗೆ ಮಾತಾಡಿದರೆ ನಾನು ರೊಚ್ಚಿಗೆದ್ದು ಬಿಡ್ತೀನಿ, ದೇ ಆರ್ ಮೈ ಬ್ರದರ್ಸ್ ಅಂತಾರೆ. ನೀವು ಹೇಳ್ತಿದ್ದೀರಾ, ನೀವು DK ಶಿವಕುಮಾರ್ ಹೇಳ್ತಾರೆ ದೇ ಆರ್ ಮೈ ಬ್ರದರ್ಸ್ ಅಂತೇಳಿ. ಆಮೇಲೆ ನೋಡಿದ್ರೆ ಇನ್ಯಾವುದೋ ಎಲೆಕ್ಷನ್ ಭಾಷಣಕ್ಕಿಂತ ಮುಂಚೆ ಅವ್ರದ್ದು ಯಾವುದೋ ಒಂದು 60 ಮಿನಿಟ್ಸ್ ಪ್ರೋಗ್ರಾಮ್ ನೋಡಿದೆ ನಾನು. ಯಾವುದರಲ್ಲಿ? ಏಷ್ಯಾನೆಟ್ ಸುವರ್ಣದಲ್ಲ ಯಾವುದ್ರಲ್ಲೂ. ಕುಮಾರಸ್ವಾಮಿ ಯಾರು ಕೇಳಿದ್ರೆ ನಮ್ಮ ಅಣ್ಣ ಅಂತಾರೆ. ಒಬ್ಬರು ಪ್ರೋಗ್ರಾಮಿಗೆ ಒಬ್ಬರು ಹೋಗ್ತೀರಾ ಬರ್ತೀರಾ? ಯಾಕೆ ಜನಗಳನ್ನು ಮಂಗ ಮಾಡ್ತಾ ಇದ್ದೀರಾ, ಅಥವಾ ನಾವೇನು ಕೋತಿಗಳನ್ನು ತಿಳ್ಕೊಂಡಿದ್ದೀರಾ? ಪ್ರಜಾಪ್ರಭುತ್ವ ಅನ್ನೋದು ಈ ದೇಶದಲ್ಲಿ ಇರಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಇದು. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಏನಕ್ಕೆ ನಿಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ ಹೇಳಿದ್ದು, ನಿಮ್ಮ ಒಬ್ಬರು ಜೀವನಕ್ಕೋಸ್ಕರ ಸಾವಿರಾರು ಜನ ಯಾಕೆ ಮಂಗ ಮಾಡ್ತೀರಿ? ಸಾವಿರಾರು ಜನ ಅಲ್ಲ, ನಾನು ಹೇಳ್ತಿರೋದು ಕೋಟ್ಯಾಂತರ ಜನ. ಎಷ್ಟು ಸಾವಿರ ಕೋಟ್ಯಾಂತರ ಜನ ಯಾಕೆ ಇದು ಮಾಡ್ತಾ ಇದ್ದೀರಾ? ಮಾಡಬೇಡಿ. ಅದು ಕುಮಾರಸ್ವಾಮಿ ಅವರೇ ಹೇಳಿ, ಪರವಾಗಿಲ್ಲ. ಈಗ ಮುಸಲ್ಮಾನರು ಓಟ್ ಬೇಡವಾ? ಟೊಪ್ಪಿ ಹಾಕೊಂಡು ದರ್ಗಾಕ್ಕೆ ಹೋಗ್ತಿದ್ದೀರಾ? ನಿಮ್ಮಪ್ಪ ಹೇಳಿದ್ರಲ್ಲ, ಮುಸಲ್ಮಾನಾಗಿ ಹುಟ್ಟಬೇಕು, ಮುಂದಿನ ಜನ್ಮದಲ್ಲಿ ಅವ್ರ ಋಣ ತೀರಿಸ್ಬೇಕು ಅಂತ. ಮಾಡೋಕ್ಕೆ ಹೋಗಬೇಡಿ. ಹೇಳಿದ್ದು ಧರ್ಮ ದೊಡ್ಡದಲ್ಲ, ಮಾನವೀಯತೆ ದೊಡ್ಡದು. ಎಲ್ಲ ತಿನ್ನೋದು ಅನ್ನನೇ ಹೊಟ್ಟೆಗೆ, ಬೇರೆ ಏನು ಮಣ್ಣು ತಿನ್ನಲ್ಲ. ಜೈ ಭೀಮ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.